ಹಲೋ ಫ್ರೆಂಡ್ಸ್, ನಾವಿವತ್ತು ಸಂಭವನೀಯತೆ ಅಂದ್ರೆ ಪ್ರೊಬಬಿಲಿಟಿ ಅನ್ನುವಂತ ಒಂದು ಪಾಠದ ಲೆಕ್ಕವನ್ನ ತೆಗೆದುಕೊಂಡಿದ್ದೇವೆ. ನೋಡಿ, ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ನೋಡೋಣ. ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳು ಮತ್ತು 5 ಕಪ್ಪು ಚೆಂಡುಗಳಿವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ತೆಗೆಯಲಾಗಿದೆ. ತೆಗೆದ ಚೆಂಡು ಕೆಂಪು. ಒಂದನೇದು ಯಾವುದು? ಕೆಂಪು. ಎರಡನೇದು ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು ಅಂತೇಳಿ ಕಂಡುಹಿಡಿಯಲು ಹೇಳಿದ್ದಾರೆ. ನೋಡಿ, ಮೊದಲನೇದಾಗಿ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಚೀಲ ಇದೆ. ಚೀಲದಲ್ಲಿ 3 ಕೆಂಪು ಚೆಂಡುಗಳು, 5 ಕಪ್ಪು ಚೆಂಡುಗಳು ಅದಾವೆ. ಗೊತ್ತಾಯ್ತಾ? 3 ಕೆಂಪು ಚೆಂಡುಗಳು, 5 ಕಪ್ಪು ಚೆಂಡುಗಳಿವೆ. ಹಾಗಾಗಿ ಅದರಲ್ಲಿ ಆ ಚೀಲದಿಂದ ನಾವು ತೆಗೆಯಬಹುದಾದಂತ ಕೆಂಪು ಚೆಂಡು ಮತ್ತು ಇನ್ನೊಂದೇನಾಗಿದೆ, ಕೆಂಪು ಅಲ್ಲದ ಚೆಂಡುಗಳ ಸಂಭವನೀಯತೆ ಎಷ್ಟು ಅಂತೇಳಿ ನಾವು ಕಂಡುಹಿಡಿಯಬೇಕು. ನೋಡಿ, ಮೊದಲನೇದಾಗಿ ಒಟ್ಟು ಚೆಂಡುಗಳನ್ನ ಬರ್ಕೊಳ್ಳೋಣ. ಒಟ್ಟು ಚೆಂಡುಗಳು ಎಷ್ಟಿದಾವೆ? 3 ಕೆಂಪಿದಾವೆ, 5 ಕಪ್ಪಿದಾವೆ. ಹಾಗಾದ್ರೆ 3 + 5 = 8. ಹಾಗಾದ್ರೆ ಒಟ್ಟು ಆ ಚೀಲದಲ್ಲಿ ಎಷ್ಟು ಚೆಂಡುಗಳಿದಾವೆ? 8 ಚೆಂಡುಗಳು ಇದಾವೆ. ಹಾಗಾದ್ರೆ ನೋಡಿ, ಇದನ್ನ ನಾವು ಏನಂತ ಬರ್ಕೋಬಹುದು? ಕೆಂಪನ್ನ P ಆಫ್ R ಅಂತ ಬರ್ಕೋತೀನಿ. ಹಾಗಾದ್ರೆ P ಆಫ್ R ಎಷ್ಟಿದಾವೆ ನೋಡಿ? ಹೌದಾ? P ಆಫ್ R ಅಂದ್ರೆ ರೆಡ್, ಈ P ಅಂದ್ರೆ ಪ್ರೊಬಬಿಲಿಟಿ. ಈಗ ಕೆಂಪು ಚೆಂಡುಗಳ ಒಂದು ಸಂಭವನೀಯತೆ ಕಂಡುಹಿಡಿಬೇಕಂದ್ರೆ ನಮಗೆ ಏನ್ ಬೇಕಾಗಿದೆ ಅಂದ್ರೆ ಒಟ್ಟು ಚೆಂಡುಗಳು ಅಂದ್ರೆ S ಆಫ್ E, ಸಮ್ ಆಫ್ ಇವೆಂಟ್ಸ್ ಅಂತ ಬರ್ತದೆ. ಹಾಗೆ ನಂಬರ್ ಆಫ್ ಇವೆಂಟ್ಸ್. ಈ ಲೆಕ್ಕವನ್ನು ಮಾಡಿದಾಗ ನಮಗೆ ಏನ್ ಸಿಗ್ತಾ ಇದೆ ಅಂದ್ರೆ ಕೆಂಪು ಚೆಂಡುಗಳ ಒಂದು ಸಂಭವನೀಯತೆ ಸಿಗ್ತಾ ಇದೆ. ಈಗ ನೋಡಿ, ಹಾಗಾದ್ರೆ ಕೆಂಪು ಚೆಂಡುಗಳ ಸಂಖ್ಯೆ ಎಷ್ಟಿದೆ? 3 ಇದೆ. ಅದೇ ರೀತಿಯಾಗಿ ಒಟ್ಟು ಚೆಂಡುಗಳು ಎಷ್ಟಿದಾವೆ? 8 ಇದಾವೆ. ಹಾಗಾದ್ರೆ P ಆಫ್ R ಅಂದ್ರೆ ಕೆಂಪು ಚೆಂಡುಗಳ ಸಂಭವನೀಯತೆ ಎಷ್ಟಾಗಿದೆ? 3 ಎಂಟಾಂಶ ಆಗಿದೆ. ಇಲ್ಲಿ ನೆಕ್ಸ್ಟ್ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇದೇನಾಯ್ತು? ನಮಗೆ ಒಂದನೇ ಉತ್ತರ ಆಯ್ತು. ಒಂದನೇ ಪ್ರಶ್ನೆಗೆ ಉತ್ತರ ಸಿಕ್ತು. ಈಗ ಎರಡನೇದು ಕೇಳೋಣ. ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು ಅಂತೇಳಿ ನಮ್ಗೆ ಈಗಾಗಲೇ ಗೊತ್ತಿದೆ. P ಆಫ್ E ಪ್ಲಸ್ P ಆಫ್ E ಬಾರ್ = 1. ಅಂದ್ರೆ ಘಟನೆಯ ಸಂಭವನೀಯತೆ. ಹೌದಾ? ಘಟನೆ ಆಗಿರುವ ಸಂಭವನೀಯತೆ, ಘಟನೆ ಅಲ್ಲದ ಸಂಭವನೀಯತೆ. ಹಾಗಾದ್ರೆ ಇವನ್ನೆರಡು ಕೂಡಿಸಿದಾಗ ನಮ್ಗೆ ಏನಾಗ್ತಾ ಇದೆ? 1. ಹಾಗಾದ್ರೆ ಈ ಇದ್ದಲ್ಲಿ ನಾವೇನಂತ ತಿಳ್ಕೊಂಡ? R ಅಂದ್ರೆ ಕೆಂಪು ಚೆಂಡು. ಹಾಗಾದ್ರೆ ಇದು ನಮ್ಗೆ ಈಗಾಗಲೇ ಗೊತ್ತಿದೆ. ಎಷ್ಟು ನೋಡಿ? 3 ಎಂಟಾಂಶ. ಈಗ ನಮ್ಗೆ ಇದು ಗೊತ್ತಿಲ್ಲ ಅಂತ ತಗೊಳ್ಳಿ. P ಆಫ್ R' ಅಂದ್ರೆ ಕೆಂಪು ಅಲ್ಲದ ಚೆಂಡುಗಳ ಸಂಖ್ಯೆ ಅಂತೇಳಿ ನಾವು ಅದನ್ನು ತಿಳ್ಕೊಳ್ತಿರ್ತೇವೆ. = 1. ನಮ್ಗೆ ಇದು ಬೇಕು. P ಆಫ್ E' ಬೇಕಂದ್ರೆ 1 ಹಾಗೆ ಇದನ್ನ ಆ ಕಡೆ ಕಳಿಸಿದ್ರೆ 1 - 3/8 ಆಗುತ್ತೆ. ಹಾಗಾದ್ರೆ ಇಲ್ಲಿ ಎಷ್ಟಾಗ್ತಾ ಇದೆ? ಇದು /1 ಲಸ ತೆಗಿಬೇಕು. ಲಸ ತೆಗೆದ್ರೆ ಎಷ್ಟಾಗುತ್ತೆ? 8 ಆಗ್ತದೆ. ಹಾಗಾದ್ರೆ 1 8 8 1 ಇಲ್ಲಿ ಎಷ್ಟಾಗ್ತದೆ? 8 1 8 -3 8ರಾಗೆ 3 ಕಳೆದ್ರೆ 5 ಎಂಟಾಂಶ. ಈಗ ನಾವಿಲ್ಲಿ ಏನು ಕಂಡುಹಿಡಿದೇವಿ? ಎರಡನೇದು ಒಂದು ಉತ್ತರ ಯಾವುದು? ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ. ನೋಡಿ, ಹಾಗಾದ್ರೆ ಕೆಂಪು ಚೆಂಡು ಹೊಂದಿರುವ ಸಂಭವನೀಯತೆ ಎಷ್ಟು? 3 ಎಂಟಾಂಶ. ಅದೇ ರೀತಿಯಾಗಿ ಕೆಂಪು ಅಲ್ಲದ ಚೆಂಡು ಹೊಂದಿರುವ ಸಂಭವನೀಯತೆ ಎಷ್ಟಾಗಿದೆ? 5 ಎಂಟಾಂಶ. ಹಾಗಾದ್ರೆ ಇವೆರಡನ್ನ ಕೂಡಿಸಿದಾಗ ನಮ್ಗೆ ಏನು ಬರಬೇಕು? 1 ಬರಬೇಕು. ನೋಡಿ, P ಆಫ್ E ಪ್ಲಸ್ P ಆಫ್ E ಬಾರ್ = 1. ಹಾಗಾದ್ರೆ P ಆಫ್ E ಎಷ್ಟು ಬಂದಿವಿ? 3 ಎಂಟಾಂಶ. ಇದೆಷ್ಟು ಬಂದಿದೆ? 5 ಎಂಟಾಂಶ. ನೋಡಿ, ಲಸ ಎಷ್ಟಾಗ್ತಾ ಇದೆ ಅಂದ್ರೆ 8 ಆಗ್ತಾ ಇದೆ.
3 ಪ್ಲಸ್ 5 3 ಅಂದ್ರೆ 8 ಒಂದಲೇ 8 ಒಂದಲೇ ಲಸ ಎಷ್ಟಾಯ್ತು 8 ಆಯ್ತು. ಅದೇ 3 ಒಂದಲೇ 3 5 ಒಂದಲೇ 5. ಹಾಗಾದ್ರೆ 3ಕ್ಕೆ 5 ಕೂಡಿಸಿದ್ರೆ 8 ಆಯ್ತು. 8ಕ್ಕೆ 8 8 ಒಂದಲೇ 8 ಒಂದಲೇ ಈಕ್ವಲ್ ಟು 1. ಒಟ್ಟು ಉತ್ತರ ಎಷ್ಟು ಬಂತು? 1 ಬಂತು. ಈ ರೀತಿಯಾಗಿ ನಾವು ಈ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ, ಬಿಡಿಸಿದ್ದೀವಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಎಲ್ಲಾ ವಿಡಿಯೋಗಳನ್ನ ನೋಡ್ತಾ ಇರಿ. ನಿಮ್ ಪ್ರೋತ್ಸಾಹ ಹೀಗೆ ಇರ್ಲಿ. ಥ್ಯಾಂಕ್ ಯು.